ಸಂಜೀವಿನಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಹೃದ್ರೋಗ ಚಿಕಿತ್ಸಾ ಕೇಂದ್ರ ಹಾಗೂ ಕೆಜಿಪಿ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕೆಜಿಪಿ ಫೌಂಡೇಶನ್ ಕುಟುಂಬ ಆರೋಗ್ಯ ಕಾರ್ಡ್ ಉಚಿತವಾಗಿ ವಿತರಿಸಲಾಗುವುದು ಎಂದು ಕೆಜಿಪಿ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಗಂಧ ಶೆಟ್ ಹೇಳಿದರು. ನಗರದಲ್ಲಿಂದು ಮಾತನಾಡಿದ ಅವರು, ಒಂದು ಕುಟುಂಬಕ್ಕೆ ಆರೋಗ್ಯ ಕಾರ್ಡ್ ಗರಿಷ್ಠ 4 ಸದಸ್ಯರಿಗೆ ಮಾನ್ಯವಾಗಿರಲಿದೆ. ಉಚಿತ ಆರೋಗ್ಯ ಶಿಬಿರದಲ್ಲಿ ಬಿಪಿ ತಪಾಸಣೆ, ಶುಗರ್ ತಪಾಸಣೆ, ಹೃದಯ ತಪಾಸಣೆ, ಎಲುಬು ಮತ್ತು ಕೀಲುಗಳ ತಪಾಸಣೆ, ಕಣ್ಣಿನ ತಪಾಸಣೆ, ಸ್ತ್ರೀರೋಗ ತಜ್ಞರು ಹೀಗೆ ಸೌಲಭ್ಯ ದೊರಕಲಿದೆ. ಕುಟುಂಬ ಆರೋಗ್ಯ ಕಾರ್ಡ್ ವಿಶೇಷವೇನೆಂದರೆ ಒಪಿಡಿ ಸೌಲಭ್ಯಗಳು, ಒಳರೋಗಿಗಳ ಸೌಲಭ್ಯಗಳು ಹಾಗೂ ರಕ್ತ ಪರೀಕ್ಷಾ ಶುಲ್ಕಗಳ ಮೇಲೆ ಶೇಕಡಾ 20% ರಿಯಾಯಿತಿ ಇರಲಿದೆ. ಒಂದು ಕುಟುಂಬದಲ್ಲಿ 4 ಮಾತ್ರ ಈ ಕಾರ್ಡ್ ಮಾನ್ಯವಾಗಿರುತ್ತದೆ ಎಂದರು. ಜನವರಿ 18ರಂದು ನೇಕಾರ ನಗರದಲ್ಲಿ, ಜನವರಿ 25ರಂದು ಗೋಕುಲ್ ನಗರದಲ್ಲಿ, ಜನವರಿ 27ರಂದು ಜನ್ನತ್ ನಗರದಲ್ಲಿ, ಫೆಬ್ರವರಿ 1ರಂದು ಗಣೇಶ್ ಪೇಟ್ದಲ್ಲಿ, ಫೆಬ್ರವರಿ 1ರಂದು ಗಾಮನಗಟ್ಟಿಯಲ್ಲಿ, ಫೆಬ್ರವರಿ 15ರಂದು ಎಸ್ಎಂ ಕೃಷ್ಣನಗರ, ಫೆಬ್ರವರಿ 22ರಂದು ಕೆಳಗೇರಿಯಲ್ಲಿ, ಮಾರ್ಚ್ 1ರಂದು ಸುತಗಟ್ಟಿಯಲ್ಲಿ ಶಿಬಿರ ಆಯೋಜಿಸಲಾಗಿದೆ ಎಂದರು. ಸೌಲಭ್ಯಗಳನ್ನು ಪಡೆಯಲು ಒಪಿಡಿ ಹಾಗೂ ಆಸ್ಪತ್ರೆಗೆ ಭೇಟಿ ಸಮಯದಲ್ಲಿ ಆರೋಗ್ಯ ಕಾರ್ಡ್ಗಳನ್ನು ಕಡ್ಡಾಯವಾಗಿ ತೋರಿಸಬೇಕು. ಗುರುತಿನ ಚೀಟಿ ಅಗತ್ಯವಾಗಿರುತ್ತದೆ. ಈ ಕಾರ್ಡ್ ನೋಂದಣಿ ದಿನಾಂಕದಿಂದ 1 ವರ್ಷದವರೆಗೆ ಮಾನ್ಯವಾಗಿರುತ್ತದೆ. ಭಾನುವಾರ ಒಪಿಡಿ ಸೇವೆ ಇರುವುದಿಲ್ಲ. ಜೊತೆಗೆ ತುರ್ತು ಚಿಕಿತ್ಸೆ ಲಭ್ಯವಿರಲಿದೆ ಎಂದರು. ಸರ್, ಇವಾಗ ಹೊಸದಾಗಿ ನಾವೊಂದು ಹೆಲ್ತ್ ಕಾರ್ಡ್ ಅಂತ ಮಾಡ್ತಾ ಇದ್ದೀವಿ. ಕೆಜಿಪಿ ಕುಟುಂಬ ಹೆಲ್ತ್ ಕಾರ್ಡ್ ಅಂತೇಳಿ ಕೆಜಿಪಿ ಫೌಂಡೇಶನ್ ಹಾಗೂ ಸಂಜೀವಿನಿ ಹಾಸ್ಪಿಟಲ್ ಸೇರಿ ಮಾಡ್ತಾ ಇರೋದು ಕಾರ್ಯ. ನಾವು ಒಂದು 10 ಕಡೆ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ವಿ. ಹೆಲ್ತ್ ಕ್ಯಾಂಪ್ ಜೊತೆಗೆ ನಾವು ಈ ಕಾರ್ಡನ್ನು ಕೊಡ್ತಾ ಇದ್ವಿ ಎಲ್ಲ ಜನತೆಗೆ. ಯಾಕೆ ಈ ಕಾರ್ಡ್ ಅಂದರೆ, ಇವಾಗ ನಾವು ಒಂದ್ಸರಿ ಹೆಲ್ತ್ ಕ್ಯಾಂಪ್ ಮಾಡೋಗ್ಬಿಡ್ತೀವಿ, ಆಮೇಲೆ ಜನಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ಹೆಲ್ತ್ ಕಾರ್ಡ್ ತೊಗೊಂಬಂದರೆ ನಿಮಗೆ OPD ಜನರಲ್ ಮೆಡಿಸಿನ್ಸ್ ಆಗಲಿ ಏನೇ ಇದ್ದರೂ ನಿಮಗೆ ಉಚಿತವಾಗಿ ಮಾಡಿಕೊಡ್ತಾರೆ. ಉಚಿತವಾಗಿ ಆಂಬ್ಯುಲೆನ್ಸ್ ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ. ಅದು ಆಗಿ ಮತ್ತು ನಿಮಗೆ ಭಾಳಷ್ಟು ಕಡೆ ನಿಮಗೆ ಸರ್ಜರೀಸ್ ಇರುತ್ತೆ, ಮತ್ತು ಭಾಳಷ್ಟು ಸ್ಪೆಷಲ್ ಕೇಸಸ್ ಇರುತ್ತೆ, ಅದಕ್ಕೆಲ್ಲ ಭಾಳಷ್ಟು ರಿಯಾಯಿತಿ ಇರುತ್ತೆ. ಸೊ ಈ ಥರದ್ದೆಲ್ಲ ನಮ್ಮ ಸಂಜೀವಿನಿ ಹಾಸ್ಪಿಟಲ್ ಮತ್ತು KGP ಕುಟುಂಬ ಕಾರ್ಡಿಂದ ಒಂದು ಜನತೆಗೆ ಲಭ್ಯವಾಗ್ತಿದೆ. ಸರ್, ಒಂದು 10,000 ಜನಕ್ಕೆ ಕೊಡಬೇಕಂತಿದೆ ಕಾರ್ಡು. ಅದರಿಂದ ಒಂದು 40,000 ಜನಕ್ಕೆ ಒಂದು ಕಾರ್ಡ್ ಕೊಟ್ಟರೆ ಕುಟುಂಬಕ್ಕೆ 4 ಜನ ಬರ್ತಾರೆ. 40,000 ಜನಕ್ಕೆ ತನಕ ಸರ್ ಈಗ ನೇಕಾರ್ ನಗರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಟೋಟಲ್ ಒಂದು 20 ಕಡೆ ಮಾಡ್ಬೇಕಂತ ಇದ್ದೀವಿ. ಸೊ ಫಸ್ಟ್ ಒಂದು 10 ಕಡೆ ಸಿಟಿಯಲ್ಲಿ ಮಾಡ್ತೀವಿ, ಒಂದು 10 ಕಡೆ ಗ್ರಾಮೀಣ ಭಾಗದಲ್ಲಿ ಮಾಡ್ತೀವಿ. ಸೊ ಒಂದು ಟೋಟಲ್ ಒಂದು 40,000 ಜನಕ್ಕೆ ಒಂದು ಉಪಯೋಗ ಆಗಲಿ ಕಾರ್ಡ್ ಅನ್ನೋದು ಒಂದು ಇದು ಆಶಯ. ಒಂದು ಜಿಲ್ಲಾ ಹೆಲ್ತ್ಗೆ ಒಂದು ಒಳ್ಳೆ ಇದಾಗಲಿ, ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಫಾಲ್ ಆಗಲಿ ಅಂತೇಳಿ ಅದಕ್ಕೆ ನಮ್ಮ ಸಂಜೀವಿನಿ ಹಾಸ್ಪಿಟ್ಲ್ ಭಾಳ ಸಹಕಾರ ಕೊಟ್ಟು ಅವರು ಇದು ಸೇರಿ ಮಾಡೋಣ ಅಂತೇಳಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಗ್ರಾಮೀಣ ಈ ಫಸ್ಟು ಸಿಟಿಯಲ್ಲಿ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಗ್ರಾಮೀಣ ಭಾಗದಲ್ಲಿ 10 ಕಡೆ ಮಾಡ್ಬೇಕಂತ ಇದ್ದೀವಿ ಸರ್. 12 ತಿಂಗಳು OPD ಫ್ರೀ, ಜನರಲ್ OPD ಫ್ರೀ ಮಾಡ್ಬೋದು. ಅದರಲ್ಲಿ ವೈದ್ಯರ ಸಮಾಲೋಚನೆ, ಎಕ್ಸಾಮಿನೇಷನ್ನು, ಆಮೇಲೆ ಬ್ಲಡ್ ಶುಗರು, ಚೆಕಪ್ಪು, ಆಮೇಲೆ ರಕ್ತಹೀನತೆ ಇದ್ದರೆ ಹೆಮೋಗ್ಲೋಬಿನ್ ಫ್ರೀ ಮಾಡ್ತೀವಿ. ಮತ್ತು ಹೆಚ್ಚಿನ ಏನಾದರೂ ರಕ್ತ ಪರೀಕ್ಷೆ ಬೇಕಾದರೆ ಕನ್ಸೆಷನ್ ರೇಟಲ್ಲಿ ಚಿಕಿತ್ಸೆ ಮಾಡಲಾಗೋದು. ಆಮೇಲೆ ಅಡ್ಮಿಟ್ ಆದರೆ ಅದರಲ್ಲಿ ರಿಯಾಯಿತಿ ದರದಲ್ಲಿ ಮಾಡ್ತೀವಿ. ಮೆಡಿಸಿನ್ ರಿಯಾಯಿತಿ ದರದಲ್ಲಿದೆ. ಆಗ 24/7 ಎಮರ್ಜೆನ್ಸಿ ಸರ್ವಿಸ್ ಕೊಡ್ತೀವಿ. ಪೇಷಂಟ್ ಏನಾದರೂ ಸೀರಿಯಸ್ ಇದ್ದರೆ ಪಿಕಪ್ಪು ಡ್ರಾಪು ಎಲ್ಲ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಸೇವೆಯನ್ನು ಕೊಡ್ತೀವಿ. ಹಾಗಂದರೆ ಮತ್ತೇನು ಸೂಪರ್ ಸ್ಪೆಷಾಲಿಟಿ ಬೇಕಾದರೆ ಎಲ್ಲ ರೀತಿಯಿಂದನೂ ನಮ್ಮ ಹಾಸ್ಪಿಟಲಿಂದ ಒಂದು ಕನ್ಸೆಷನ್ ರೇಟಲ್ಲಿ ಎಲ್ಲ ಚಿಕಿತ್ಸೆಯನ್ನು ಕೊಡಲಾಗೋದು ಆ ಕಾರ್ಡಲ್ಲಿ.